ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ ಪ್ರತಾಪ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವ್ಲಾಗ್ ಬಂದು ಮಂಗಳವಾರದ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ ಅಲ್ವಾ, ಸ್ಯಾರಿ ಡ್ರಪ್ಪಿಂಗ್ ವರ್ಕ್ಶಾಪ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ. ಸೊ ಅದರದ್ದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಸೊ ಆ ಒಂದು ವರ್ಕ್ಶಾಪಿಂದ ನಾನು ಏನೆಲ್ಲ ಕಲಿತೆ ಅನ್ನೋದನ್ನು ಈ ಒಂದು ವ್ಲಾಗಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಹೋಗ್ತೀನಿ. ಸಿಬ್ಲಿಂಗ್ಸ್ ಮೇಕ್ ಓವರ್ ಆ್ಯಂಡ್ ಅಕಾಡೆಮಿ ಕಡೆಯಿಂದ ವರ್ಕ್ಶಾಪ್ನ ಕಂಡಕ್ಟ್ ಮಾಡಿದ್ದು. ಇನ್ನು ಇವರ ಇನ್ಸ್ಟಾಗ್ರಾಮ್ ಪೇಜ್ ID ನೇಮ್ ಬಂದು ಸ್ಯಾರಿ ಟ್ರಪಿಸ್ಟ್ ಅನು ನಾಗರಾಜ್ ಅಂತ ಹೇಳಿ. ಇಂಟ್ರೆಸ್ಟ್ ಇರೋರು ನೀವು ಚೆಕ್ ಮಾಡ್ಬೋದು. ನಾನು ಯಾಕೆ ಈ ಒಂದು ವರ್ಕ್ಶಾಪ್ನ ಅಟೆಂಡ್ ಮಾಡಿದೆ ಅಂತ ಹೇಳಿದ್ರೆ, ಕೆಲವೊಂದಷ್ಟು ಇನ್ಫಾರ್ಮೇಷನ್ ಬೇಕಿತ್ತು, ಜೊತೆಗೆ ಇನ್ನೊಂದಷ್ಟು ಅಪ್ಡೇಟ್ ಏನಾಗಿರುತ್ತೆ ಅದ್ರ ಬಗ್ಗೆ ಎಲ್ಲ ನಾನು ತಿಳ್ಕೊಬೇಕಿತ್ತು. ಗೊತ್ತಿರೋದಕ್ಕೆ ನಾನು ಸ್ಟಕ್ ಆನ್ ಆಗಬಾರ್ದು ಅಂತ ಹೇಳಿಬಿಟ್ಟು ನಾನು ಈ ಒಂದು ವರ್ಕ್ಶಾಪ್ನ ಅಟೆಂಡ್ ಮಾಡಿದೆ. ನಿಜವಾಗ್ಲೂ ನನಗೆ ಈ ಒಂದು ವರ್ಕ್ಶಾಪ್ ತುಂಬಾ ಯೂಸ್ ಆಯಿತು ಅಂತಲೇ ಹೇಳ್ಬೋದು. ಆಗಲ್ವಾ 100% ನೀವು ಆನ್ ಮಾಡಿಬಿಟ್ಟು ಸ್ಯಾರಿ ಮೇಲೆ 1 ಅವರ್ ಹಿಂಗಿಟ್ಟು ಬರ್ನ್ ಆಗುತ್ತೆ. ಇಟ್ಸ್ 100% ಬರ್ನ್ ಫ್ರೀ ಅಂತ ಇರುತ್ತೆ. ಮಾಡ್ತಾ ಹೋದರೆ ನನಗೆ ಡೌನ್ ಪ್ಲೀಟ್ಸು ಅನ್ಈವನ್ ಆಗಿ ಬರುತ್ತೆ. ಸೊ ಹಾಗಾಗಿ ಒಂದು ಸ್ಮಾಲ್ ಸಜೆಷನ್ ಅಂತ ಏನಂದರೆ, ಸೊ ಫಸ್ಟು ಸ್ಟಾರ್ಟಿಂಗ್ ಏನು ನೀವು ಪ್ಲೀಟ್ನ ತೊಗೊಳ್ತೀರಾ ಅದನ್ನು ನೀವು ಡೌನ್ ಪ್ಲೀಟ್ಸ್ ಎಷ್ಟು ಬೇಕೋ ಅಷ್ಟಕ್ಕೆ ಫೋಲ್ಡ್ ಮಾಡ್ಕೊಂಡು ನಿಮಗೆ ಪ್ಲೀಟ್ಸ್ ಮಾಡೋದು ಈಸಿ ಆಗುತ್ತೆ. ಹಾಗೆ ನಾನು ಇನ್ನೊಂದು ಹೇಳಿದಾಗೆ, ನಿಮಗೆ ಎಲ್ಲ ಸ್ಯಾರೀಸಲ್ಲೂ ಒಂದೇ ಥರ ಲುಕ್ ಬರೋದಿಲ್ಲ. ಎಲ್ಲ ಪ್ಲೇಟ್ಸೂ ಈವನ್ ಆಗಿ ನಾವೇ ಅರೇಂಜ್ ಮಾಡಬೇಕು. ಇಲ್ಲಿ ಒಂದು ಪ್ಲೇಟಿಂದ ಇನ್ನೊಂದು ಪ್ಲೇಟ್ಗೆ 1 ಇಂಚಸ್ಸು 1/2 ಇಂಚಸ್ ಆ ಥರ ಏನೂ ಇರೋದಿಲ್ಲ. ಈ ಒಂದು ವರ್ಕ್ಶಾಪಲ್ಲಿ ಬೇಸಿಕ್ ಟು ಅಡ್ವಾನ್ಸ್ಡ್ ಏನು ಇನ್ಫಾರ್ಮೇಷನ್ ಇರುತ್ತೆ ಅಷ್ಟನ್ನು ಸಹ ನಮಗೆ ಟೀಚ್ ಮಾಡ್ತಾರೆ. ಆದರೆ ಇಲ್ಲಿ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಇರೋದಿಲ್ಲ. ಯಾಕೆ ಅಂತ ಅಂದರೆ, ಈ ವರ್ಕ್ಶಾಪ್ ಏನಿರುತ್ತೆ ಆಲ್ರೆಡಿ ಸ್ವಲ್ಪ ಮಟ್ಟಿಗೆ ಇನ್ಫಾರ್ಮೇಷನ್ ಗೊತ್ತಿರೋರು, ಎಕ್ಸ್ಪೀರಿಯೆನ್ಸ್ ಇರೋರು ಈ ಥರದ್ದೊಂದು ವರ್ಕ್ಶಾಪ್ನ ಅಟೆಂಡ್ ಮಾಡ್ತಾರೆ. ಸೊ ನೀವು ಕಂಪ್ಲೀಟಾಗಿ ತಿಳ್ಕೊಬೇಕು ಅಂತ ಅಂದರೆ ಪೂರ್ತಿಯಾಗಿ ಕ್ಲಾಸಸ್ನ ಅಟೆಂಡ್ ಮಾಡಬೇಕಾಗುತ್ತೆ. ನನಗೆ ಆಲ್ರೆಡಿ ಬಾಕ್ಸ್ ಫೋಲ್ಡಿಂಗ್ ಎಲ್ಲ ಬರ್ತಿತ್ತು. ಅಂದರೆ ರೆಗ್ಯುಲರಾಗಿ ನನಗೆ ಆರ್ಡರ್ಸ್ ಬರೋದ್ರಿಂದ ನಾನು ಅದನ್ನೆಲ್ಲ ನೀಟಾಗಿ ಮಾಡ್ತಿದ್ದೆ. ಬಟ್ ಆದರೆ ಹ್ಯಾಂಗರ್ ಫೋಲ್ಡಿಂಗು, ಫ್ಲಫಿ ಪ್ಲೀಟ್ಸು ಇದೆಲ್ಲ ನನಗೆ ಬರ್ತಿರಲಿಲ್ಲ. ನಾನು ಆವಾಗ ಇವರ ಒಂದು ಪೇಜನ್ನು ಫಾಲೋ ಮಾಡಿದಾಗ ಇವರ ಒಂದು ವರ್ಕ್ ನನಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು. ಅದೇ ಥರ ಪರ್ಫೆಕ್ಟ್ ವರ್ಕ್ ನಾನು ಕಲ್ತ್ಕೊಬೇಕು ಅನ್ನೋ ಒಂದು ಆಸೆ, ಇಂಟ್ರೆಸ್ಟಿಂದ ನಾನು ಈ ಒಂದು ವರ್ಕ್ಶಾಪ್ನ ಅಟೆಂಡ್ ಮಾಡಿದ್ದಾಯಿತು. ಪ್ರತಿ ಬ್ರೈಡ್ಗೂ ಸಹ ಅವರ ಒಂದು ಬಿಗ್ ಡೇನಲ್ಲಿ ಎಲ್ಲನೂ ಪರ್ಫೆಕ್ಟಾಗಿ ಇರಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಅದೇ ಥರ ಒಬ್ಬ ಮೇಕಪ್ ಆರ್ಟಿಸ್ಟ್ ಆಗಿ ಒಬ್ಬ ಕ್ಲೈಂಟ್ಗೆ ನಮ್ಮ ವರ್ಕು ಪರ್ಫೆಕ್ಟಾಗಿ ಕೊಡಬೇಕು ಅನ್ನೋ ಆಸೆ ನಮಗೂ ಸಹ ಇದ್ದೇ ಇರುತ್ತೆ ಅಲ್ವಾ. ಇನ್ನು ನನಗೆ ಈ ಒಂದು ವರ್ಕ್ಶಾಪಲ್ಲಿ ಪ್ರಾಡಕ್ಟ್ ನಾಲೆಡ್ಜ್ ಆಗಿರ್ಬೋದು, ಡಿಫ್ರೆಂಟ್ ಟೈಪ್ಸ್ ಆಫ್ ಬಾಡಿ ಮೆಷರ್ಮೆಂಟು, ಸ್ಯಾರಿ ಪ್ಲೇಟಿಂಗು, ತುಂಬಾ ಟ್ರೆಂಡಿಂಗಲ್ಲಿರೋ ಅಂಥ ಫ್ಲಫಿ ಪ್ಲೀಟ್ಸು, ಹ್ಯಾಂಗರ್ ಫೋಲ್ಡಿಂಗು, ಇದರ ಎಲ್ಲ ಇನ್ಫಾರ್ಮೇಷನ್ನು ನನಗೆ ಸಿಕ್ತು ಅಂತಲೇ ಹೇಳ್ಬೋದು.
ಇನ್ನು ಸ್ಯಾರಿ ಡ್ರಪ್ಪಿಂಗಲ್ಲಂತೂ ಸುಮಾರು ಒಂದಷ್ಟು ಕನ್ಫ್ಯೂಷನ್ ಇತ್ತು. ಅಂದರೆ ಇಪ್ಪು ಪ್ಲೀಟ್ಸ್ ಎಲ್ಲ ಅಷ್ಟು ಕ್ಲಿಯರಾಗಿ ತೆಗೆಯೋದಕ್ಕೆ ಬರ್ತಿರಲಿಲ್ಲ. ಸೊ ಆ ಎಲ್ಲ ಕನ್ಫ್ಯೂಷನ್ನು ನನಗೆ ಈ ಒಂದು ವರ್ಕ್ಶಾಪಲ್ಲಿ ಕ್ಲಿಯರ್ ಆಯಿತು ಅಂತಲೇ ಹೇಳ್ಬೋದು. ಫೈನಲಿ ತುಂಬಾ ಹೆಲ್ಪ್ ಆಯಿತು ಈ ಒಂದು ವರ್ಕ್ಶಾಪ್ನ ಅಟೆಂಡ್ ಮಾಡಿದ್ದು ಅಂತಲೇ ಹೇಳ್ಬೋದು. ಜೊತೆಗೆ ನಮಗೆ ಸರ್ಟಿಫಿಕೇಟ್ ಕೂಡ ಸಿಕ್ಕಿದೆ. ಸ್ಯಾರಿ ಪ್ಲೇಟಿಂಗು ಡ್ರಾಪಿಂಗಲ್ಲಿ ಇಂಟ್ರೆಸ್ಟ್ ಇರೋರು ಇವರ ಒಂದು ಅಕಾಡೆಮಿಗೆ ಜಾಯ್ನ್ ಆಗಿ, ಅಥವಾ ಈಗ ಆಲ್ರೆಡಿ ನಮಗೆ ಬರುತ್ತೆ ಬಟ್ ಒಂದಷ್ಟು ಕನ್ಫ್ಯೂಷನ್ ಇದೆ ಅನ್ನೋರು ಇವರು ಕಂಡಕ್ಟ್ ಮಾಡುವಂಥ ವರ್ಕ್ಶಾಪ್ನ ಅಟೆಂಡ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿವರೆಗೂ ಅವರು ಹೇಳ್ಕೊಟ್ಟಿದ್ದನ್ನು ಕೇಳಿಸ್ಕೊಂಡಿದ್ದು ಒಂದು ಪಾಠ ಆದರೆ ಅವರು ಹೇಳಿರೋ ಅಷ್ಟು ಟಿಪ್ಸನ್ನು ನಾವು ಫಾಲೋ ಮಾಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರಾಕ್ಟೀಸ್ ಅನ್ನೋದು ಎಲ್ಲರಿಗೂ ಇರಲೇಬೇಕು. ಸೊ ಆವಾಗಲೇ ವರ್ಕಲ್ಲಿ ಪರ್ಫೆಕ್ಷನ್ ಅನ್ನೋದು ಬರೋದು. ಸೊ ಇವಾಗ ನೀವೆಲ್ಲ ನೋಡಿದ್ರಲ್ಲ ಅವರ ವರ್ಕು ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ ಹೇಳಿ. ಸೊ ಈ ವಿಡಿಯೋನ ನೀವೆಲ್ಲ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ನಿಮಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹೊಸದಾಗಿರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು. ಬಾಯ್ ಸ್ನೇಹಿತರೆ. ಥ್ಯಾಂಕ್ ಯು.